7ನೇ ಕ್ಲಾಸಲ್ಲಿ ಫೀಸ್ ಕಟ್ಟದೆ ಇದ್ರಿಂದ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಿರೋ ಹುಡುಗಿ ನಾನು. ಆ ನೋವು ನನಗೆ ಗೊತ್ತಿರುತ್ತೆ ಹೆಂಗೆ ಏನು ಎತ್ತ ಅಂತ. ಹಾಗಾಗಿ ಎಲ್ಲರೂ ಬೈತಾ ಇದ್ರು ನನ್ನ ಮನೇಲಿ. ಆ್ಯಕ್ಚುಲಿ ಇನ್ನೇನು ದುಡ್ಡು ಹಾಕ್ಕೊಂಡು ಹೋಗ್ಬೇಕಾ, ಇಲ್ಲಿಂದ ಅಲ್ಲಿ ಹೋಗ್ತೀಯ, ಹೋಗಿ ಎಕ್ಸಾಮ್ ಬರೀ ದುಡ್ಡು ಬರ್ತೀಯ, ಮನೇಲಿರೋದಕ್ಕೆ ಏನು ಅಂತ. ನಾನು ತುಂಬ ಸಲ ನನ್ನ ಬ್ರದರ್ ಎಲ್ಲ ನನ್ನ ಗೇಲಿ ಮಾಡಿದ್ದಾನೆ ಆ ಥರ. ನನಗೆ ಇನ್ನೂ ಒಂದು ಇಮೇಲ್ ಬಂದಿದೆ, ಜಮ್ಮು ಕಾಶ್ಮೀರಲ್ಲಿ ಬಂದು ಒಂದು ಬ್ಲೈಂಡ್ ಸ್ಟೂಡೆಂಟ್ಗೆ ಎಕ್ಸಾಮ್ ಬರೆಯೋಕ್ಕಾಗುತ್ತಾ ಅಂತ ಒಂದು ಇಮೇಲ್ ಇದೆ. ಈಗ ಅದಿನ್ನೂ ರೆಸ್ಪಾಂಡ್ ಮಾಡಿಲ್ಲ, ನಾನು ಗೊತ್ತಿಲ್ಲ, ಮೇ ಬಿ ಐ ಮೈಟ್ ಅಕ್ಸೆಪ್ಟ್ ದ್ಯಾಟ್ ಒನ್ ಆಲ್ಸೋ. ಈ ನಾರಿ ಶಕ್ತಿ ಪುರಸ್ಕಾರ ಅವಾರ್ಡು ಒಂದು ಮಹಿಳೆಗೆ ಅತ್ಯುತ್ತಮವಾದ ಮಹಿಳಾ ಪ್ರಶಸ್ತಿ ಇದು. ಸೊ ಈ ಪ್ರಶಸ್ತಿ ನನಗೆ ಸಿಕ್ಕಿರೋದು ನನಗೆ ಭಾಗ್ಯ ಅನ್ಕೊತೀನಿ, ಬಿಕಾಸ್ ತುಂಬ ಜನದ ಬ್ಲೆಸ್ಸಿಂಗ್ಸ್ ಇದೆ ಇದರಲ್ಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡೋಕ್ಕೆ ಹೊರಟಿದ್ದೀನಿ. ಸಮಾಜ ಸೇವೆನ ಹೇಗೆಲ್ಲ ಮಾಡಬಹುದು ಅನ್ನೋದಕ್ಕೆ ಇವರು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬಹುದು. ಇವರು ಸುಮಾರು 1500ಕ್ಕಿಂತ ಹೆಚ್ಚು ಎಕ್ಸಾಮ್ಸನ್ನು ದೃಷ್ಟಿಹೀನರಿಗೆ ಮತ್ತು ಅಂಗವಿಕಲರಿಗೆ ಮತ್ತು ಆರೋಗ್ಯ ಸಮಸ್ಯೆ ಇರುವಂತಹ ಬೇರೆ ಬೇರೆ ಥರದ ಜನಗಳಿಗೆ ಎಕ್ಸಾಮ್ಸನ್ನು ಅದು 5 ಭಾಷೆಗಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಬರ್ಕೊಡ್ತಾ ಬಂದಿದ್ದಾರೆ, ಅದು ತಮ್ಮ ಸ್ವಂತ ದುಡ್ಡಿನಲ್ಲಿ. ಇಂಟ್ರೆಸ್ಟಿಂಗ್ ಅಲ್ಲ? ಸೊ ಬನ್ನಿ ಆ ಪರ್ಸನ್ನ ಇವತ್ತು ಭೇಟಿ ಮಾಡೋಣ, ಅವರ ಇಂಟ್ರೆಸ್ಟಿಂಗ್ ಸ್ಟೋರಿನ ಕೇಳೋಣ. ಸೊ ಈ ವಿಡಿಯೋ ಕೂಡ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಬನ್ನಿ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಹಲೋ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ ವಿದ್ಯಾ, ತುಂಬ ಚೆನ್ನಾಗಿದ್ದೀನಿ. ಮತ್ತು ಈ ವೀಕ್ಷಕರು ನೋಡ್ತಾ ಇರೋರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮೇಡಮ್, ದಯವಿಟ್ಟು ನಿಮ್ಮ ಪರಿಚಯನ ನೀವೇ ಮಾಡಿಕೊಡಿ. ನನ್ನ ಪರಿಚಯ ಏನಂತ ನಾನು ಮಾಡ್ಕೊಳ್ಳಿ ಅಂತ ಲೈಕ್ ಒಂದೊಂದ್ಸಲ ಅನಿಸುತ್ತೆ. ಬಟ್ ಎಸ್, ನನ್ನ ಹೆಸರು ಪುಷ್ಪಪ್ರಿಯಾ ಅಂತ. ಮೂಲತಃ ನಾನು ದೊಡ್ಡಬಳ್ಳಾಪುರದವಳು, ಮತ್ತು ಈಗ ಬ್ಯಾಂಗ್ಳೂರಲ್ಲಿ ಇರೋದು ನಾನು. ಸೊ ನಾನು ಈ ಒಂದು ಸ್ಕ್ರೈಬ್ ಅಂತಾರಲ್ವ, ಬರಹಗಾರ್ತಿ ಅಂತ. ಅಂದರೆ ನಾನು ಪೊಯೆಟು ಆ ಥರ ಕವಿತೆ ಆ ಥರ ಸ್ಟೋರಿಗಳೆಲ್ಲ ಏನು ಬರೆಯಲ್ಲ, ಬಟ್ ಒಂಥರ ಡಿಫ್ರೆಂಟಾಗಿ ಬರೀತೀನಿ. ಏನಂತಂದರೆ, ನನ್ನಿಂದ ಯಾರಿಗಾದರೂ ಒಂದು ಸಹಾಯ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರಿಗೆ ದೃಷ್ಟಿಹೀನ ಅಂದರೆ ಕಣ್ಣಿಲ್ದ ಇರೋರಿಗೆ, ಮತ್ತು ಕಿವುಡ್ರಿಗೆ, ಮತ್ತು ಆಟಿಸಮ್ಮು, ಸೆಲೆಬ್ರಲ್ ಪ್ಯಾಲಸಿ, ಡಿಸ್ಲೆಕ್ಷ್ಯ, ಈ ಥರ ತುಂಬ ರೀತಿಯಾದ ಒಂದು ಡಿಸೇಬಲ್ ಮಕ್ಕಳಿಗೆ ನಾನು ಅವ್ರ ಪರವಾಗಿ ಅವ್ರ ಎಕ್ಸಾಮ್ನ ಬರೀತೀನಿ. ಸೊ ಅದಕ್ಕೆ ಸ್ಕ್ರೈಬ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಅದನ್ನು, ಅಂದರೆ ಬರಹಗಾರ್ತಿ ಅಂತ. ನನ್ನ ಬಗ್ಗೆ ನಿಮ್ಗಿನ್ನೂ ಜಾಸ್ತಿ ತಿಳ್ಕೊಬೇಕು ಅಥವಾ ಏನು ಮಾಡ್ತಾ ಇದ್ದೀನಿ, ಹೆಂಗೆ ಮಾಡೋದು ಇದು ಅಂತೆಲ್ಲ ಅಂತಂದರೆ, ನೀವು ನನ್ನದೇ ಒಂದು ವಿಕಿಪೀಡಿಯಾ ಅಂತ ಇದೆ. ಸೊ ಆ ವಿಕಿಪೀಡಿಯಾದಲ್ಲಿ ಗೂಗಲಲ್ಲಿ ಹೋದರೆ ನೀವು ನನ್ನ ವಿಡಿಯೋಸು ಮತ್ತು ನಾನು ಬರಿತಾ ಇರೋ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಹೆಂಗೆ ಬರಿತಾ ಇದ್ದೀನಿ, ಯಾವ ರೀತಿ ಬರಿತೀನಿ ಅನ್ನೋದು ಎಲ್ಲ ಕೂಲಂಕುಷವಾಗಿ ನಿಮಗೆ ಒಂದು ಅರ್ಥಗತವಾಗಿ ನಿಮಗೆ ಸಿಗುತ್ತೆ ಅಲ್ಲಿ ಮಾಹಿತಿನ. ದಯವಿಟ್ಟು ನೀವು ಅಲ್ಲಿ ನೋಡಿ ವಿಕಿಪೀಡಿಯಾನ, ನಿಮಗೆ ಗೊತ್ತಾಗುತ್ತೆ. ಮೇಡಮ್, ನಾವು ಕೇಳ್ಪಟ್ವಿ ನೀವು ಸುಮಾರು 1500ಕ್ಕೂ ಹೆಚ್ಚು ಎಕ್ಸಾಮ್ಸನ್ನು ಬೇರೆ ಬೇರೆ ರೀತಿಯ ಮಕ್ಕಳಿಗೆ ಬರೆದು ಕೊಟ್ಟಿದ್ದೀರಾ ಅಂತ. ಮೊದಲನೇದಾಗಿ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮದು? ಎಲ್ಲರಿಗೂ ಒಂದೊಂದು ರೀತಿಯಾದ ಕಥೆಗಳಿರುತ್ತೆ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಅಥವಾ ಬೇರೆಯವ್ರ ಜೀವನದಲ್ಲಿ ಅಷ್ಟು ಕಥೆಗಳಿರೋದ್ರಿಂದನೇ ಅವ್ರಿಗೂ ಒಂದು ಅರ್ಥ ಆಗುತ್ತೆ ಜೀವನ ಏನು ಅನ್ನೋದನ್ನು, ಆ ನೋವು ಏನು ಅನ್ನೋದು, ನಲಿವೇನು ಅನ್ನೋದನ್ನು. ಹಾಗಾಗಿ ನನಗೆ ಓದು ಅನ್ನೋದು ನನಗೆ ಎಷ್ಟು ಕಷ್ಟ ಆಗಿತ್ತು ಅಂತಂತಂದರೆ, 7ನೇ ಕ್ಲಾಸಲ್ಲಿ ಫೀಸ್ ಕಟ್ಟದೆ ಇದ್ರಿಂದ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಿರೋ ಹುಡುಗಿ ನಾನು. ಆ ನೋವು ನನಗೆ ಗೊತ್ತಿರುತ್ತೆ ಹೆಂಗೆ ಏನು ಎತ್ತ ಅಂತ. ಹಾಗಾಗಿ ಇದು ಆಕಸ್ಮಿಕವಾಗಿ ನನಗೆ ಒಂದು ರೋಡ್ ಕ್ರಾಸ್ ಮಾಡಬೇಕಾಗೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹುಡುಗನ್ನ ಭೇಟಿ ಮಾಡಿ ಅಲ್ಲಿಂದ ನಾನು ತೊಗೊಂಡು ಬಂದೆ ಈ ಜರ್ನಿನ 2007ರಲ್ಲಿ. ಅಂದರೆ ಇವತ್ತಿಗೂ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀರಾ? ಇವತ್ತು ನಿನ್ನೆ ತನಕನೂ ಬರೀತಾ ಇದ್ದೀನಿ. ಇನ್ನು ಜನವರಿಯಲ್ಲೂ ಒಂದಷ್ಟಿದೆ ನನಗೆ ಎಕ್ಸಾಮ್ಸ್ ಬರೆಯೋದು, ಸ್ಕೆಡ್ಯೂಲ್ ಆಗಿದೆ ಆಲ್ರೆಡಿ. ಮಾಡ್ತಾ ಇದ್ದೀನಿ, ಮಾಡ್ಕೊಂಡು ಹೋಗ್ತೀನಿ. ಎಷ್ಟು ದೇವರು ನನಗೆ ಎಲ್ಲಿ ತನಕ ಶಕ್ತಿ ಮತ್ತು ಬುದ್ಧಿ ನನ್ನ ಹತ್ರ ಕೊಟ್ಟಿರ್ತಾರೋ, ದೇವ್ರು ನನ್ನ ಕೈಲಿ ಮಾಡಿಸ್ಬೇಕು ಅಂತ ಇದೆಯೋ ಅವ್ರ ಇಚ್ಛೆ ಗೊತ್ತಿಲ್ಲ ನನಗೆ, ಬಟ್ ಹೋಗ್ತಾ ಇದೆ ಜರ್ನಿ. ಓಕೆ ಮೇಡಮ್, ಇದಕ್ಕೆ ನೀವು ಚಾರ್ಜಸ್ ಏನಾದರೂ ಮಾಡ್ತಾ ಇದ್ದೀರಾ? ಬೇಸಿಕಲಾಗಿ ನಾನು ಒಂದು ಬಡ ಕುಟುಂಬದಿಂದ ಬಂದಿರೋಂಥ ಹುಡುಗಿ. ನನಗೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ, ಯಾರು ಪ್ರಪಂಚದಲ್ಲಿ ಆದ್ಯಂತ ಗೊತ್ತಾಗುತ್ತೆ. ಬಟ್ ನಾನು ಯಾರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡೋದಿಲ್ಲ, ನನ್ನ ಸ್ವಂತ ದುಡ್ಡಿಂದ ಹಾಕಿ ಹೋಗಿ ಬರೆದು ಬಂದಿದ್ದೀನಿ. ಅಫ್ಕೋರ್ಸ್ ಎಸ್, ದೇರ್ ಇಸ್ ಎ ರೂಲ್ ಇದೆ. ಈ ಅಂಧ ಮಕ್ಕಳವರು ಟ್ರಾನ್ಸ್ಪೋರ್ಟೇಷನು ಮತ್ತು ಫುಡ್ಡು ಕೊಡಬೇಕು ಅನ್ನೋದು ರೂಲ್ಸ್ ಇದೆ, ಗೌರ್ಮೆಂಟ್ ಪ್ರಕಾರದಿಂದನೇ ರೂಲ್ಸ್ ಇದೆ. ಬಟ್ ನನಗೆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ನನಗೆ ಬಸ್ ಚಾರ್ಜ್ಗೂ ಹೋಗಿ ಬರೆಯೋಕ್ಕೂ ಆಗ್ತಾ ಇರಲಿಲ್ಲ. ಆವಾಗ ಕೆಲವೊಂದು ಮಕ್ಕಳಿಗೆ ಸಿಗದೇ ಇರೋವಾಗ ನನ್ನ ಟ್ರಾನ್ಸ್ಪೋರ್ಟೇಷನ್ ಅವರೇ ಹಾಕಿ
ಕೊಟ್ಟಿರೋದು ಅಂತೂ ಇದೆ. ಅದು ಎರಡೇ ಸ್ಟೂಡೆಂಟ್ ಅನಿಸುತ್ತೆ ನನ್ನ ಎಂಟೈರ್ ಜರ್ನಿಯಲ್ಲಿ ಇಬ್ಬರ ಹತ್ರನೇ. ಬಿಕಾಸ್ ನನ್ನ ಹತ್ರ ಅವಾಗ ದುಡ್ಡಿರಲಿಲ್ಲ. ದುಡ್ಡಿಲ್ಲ ಅಂದಮೇಲೆ ನಿಮಗೂ ಗೊತ್ತಾಗುತ್ತಲ್ಲ ಹೆಂಗಿರುತ್ತೆ. ನಾನು ಅವ್ರಿಗೆ ಇರೋದನ್ನ ಹೇಳಿದ್ದೆ ಹಿಂಗಿದೆ ಅಂತ. ಸೊ ಅವರು ಒಪ್ಕೊಂಡು ನಾನು ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಅದಾದ ನಂತರ ನನ್ನ ಕೆಲಸ ಸಿಕ್ಕಿದ ನಂತರ ನಾನು ಯಾರ ಹತ್ರನೂ ಇದುವರೆಗೂ 5 ಪೈಸಾ ಕೊಡಿ ನನಗೆ, ನಾನು ಬರಿತಾ ಇದ್ದೀನಿ, ಅಥವಾ ನಾನು ಟ್ರಾನ್ಸ್ಪೋರ್ಟೇಷನ್ ಕೊಡಿ ಅಂತ ನನಗಿಲ್ಲ. ನಂದೇ ಸ್ವಯಂ ದುಡ್ಡು ಹಾಕ್ಕೊಂಡು ನಾನು ಹೋಗಿ ಬರೆದ್ಬಿಟ್ಟು ಬರ್ತಾ ಇದ್ದೀನಿ. ವಾವ್, ವೆರಿ ಇಂಟ್ರೆಸ್ಟಿಂಗ್ ಮಾಡು. ಜೊತೆಗೆ ನಾವು ಕೇಳ್ಪಟ್ವಿ ನೀವು ಬೇರೆ ಥರದ್ದು ವಾಲಂಟಿಯರ್ ಆಗಿ ಇನ್ನೊಂದಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದೀರಾ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಓಕೆ, ಒಂದು ದಿವಸದಲ್ಲಿ 1440 ನಿಮಿಷ ಸೈಕಲ್ ಆಫ್ ಡೇ ಆ್ಯಂಡ್ ನೈಟ್ ಸೈಕಲ್ ಇರಬೇಕಾದಾಗ ಈ 1440 ನಿಮಿಷದ ಒಳಗಡೆ ಒಂದು 3 ಅವರ್ ಅಥವಾ 4 ಅವರ್ ಅಥವಾ ಒಂದು ವೀಕೆಂಡು ಬೇರೆಯವರಿಗೆ ಮುಡುಪಾಗಿಟ್ಬಿಟ್ರೆ ನಮಗೂ ದೇವರು ಎಲ್ಲೋ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನನಗೆ. ಸೊ ಹಾಗಾಗಿ ನಾನು ಮೆಡಿಕಲ್ ಕ್ಯಾಂಪ್ಸ್ಗೆ ಹೋಗ್ತೀನಿ, ಧರ್ಮಪುರಿಗೆ. ಮತ್ತು ಫುಡ್ ಫೀಡಿಂಗ್ ಅಂತ ಮಾಡ್ತೀವಿ ನಾವು ರಾತ್ರಿ ಹೊತ್ತು, ನೈಟ್ ಔಟ್ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ. ಸೊ ಹಾಗೆ ಮಾಡಿಕೊಂಡು ಏನೋ ನಡ್ಕೊಂಡು ಹೋಗ್ತಾ ಇದೆ. ನನ್ನ ಕೈಲಾದಷ್ಟು ಸಮಾಜಕ್ಕೆ ಏನು ಮಾಡ್ಬೋದು, ಸಮಾಜ ನಮಗೇನು ಕೊಡುತ್ತೆ ಅಂತ ಅಲ್ಲ, ನಾವೇನು ಕೊಡ್ತೀವಿ, ನಾವು ನಮ್ಮ ಸ್ಯಾಟಿಸ್ಫ್ಯಾಕ್ಷನು, ನಾವೇನು ಮಾಡಿದ್ದೀವಿ, ಏನು ಮಾಡಬೇಕು, ಏನು ಮಾಡಬಹುದು. ಎಷ್ಟೋ ಜನ ಇನ್ಸ್ಪಿರೇಷನ್ ಇದ್ದಾರೆ ಈ ಪ್ರಪಂಚದಲ್ಲಿ. ಅಷ್ಟು ಇನ್ಸ್ಪಿರೇಷನ್ ನೋಡಿದ್ರೆ ನಂದು ತುಂಬ ತೀರಾ ಎಲ್ಲೋ ಒಂದು ಗುಲ್ಗಂಜಿ ಅಷ್ಟು ನಂದು. ಆ ಗುಲ್ಗಂಜಿ ಅಷ್ಟೇ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಸ್ಟಿಲ್ ಆ ಥರದ ಮನಸ್ಸು ಎಲ್ರಿಗೂ ಬರೋದಿಲ್ಲ. ಬಟ್ ನಿಮ್ಮ ಕೈಲಿ ಏನೇನೆಲ್ಲ ಸಾಧ್ಯ ಆಗುತ್ತೆ. ಸೊ ಇಲ್ಲಿಂದ ಧರ್ಮಪುರಿಗೂ ಕೂಡ ನಿಮ್ಮದೇ ಆದ ಚಾರ್ಜ್ ಹಾಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಕ್ಯಾಂಪಲ್ಲಿ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಜವಾಗ್ಲೂ ನನಗೆ ಖುಷಿ ಆಯಿತು. ಇದು ಕೂಡ ಸಾಕಷ್ಟು ಜನರಿಗೆ ಇನ್ಸ್ಪೈರಿಂಗ್ ಆಗಬಹುದು ಅಂತ ಅನಿಸುತ್ತೆ. ಮೇಡಮ್, ನೀವು ಎಕ್ಸಾಮ್ಸ್ನ ಬರೀತಿದ್ದೀರಾ ಮತ್ತು ಬೇರೆ ರಾಜ್ಯಗಳಲ್ಲೂ ಬರೀತಿದ್ದೀರಾ ಅಂತ ನಾವು ಕೇಳ್ಪಟ್ವಿ. ಸೊ ಎಲ್ಲೆಲ್ಲೆಲ್ಲ ಎಕ್ಸಾಮ್ಸ್ ಬರೀತೀರಾ ಹೋಗಿ? ಸೊ ಬೇಸಿಕಲಾಗಿ ಮಂಡ್ಯಗೆ ಹೋಗ್ತೀನಿ, ಧಾರವಾಡಗೆ ಹೋಗ್ತೀನಿ, ಬೆಳಗಾಂಗೆ ಹೋಗ್ತೀನಿ, ಮತ್ತು ಆಂಧ್ರಾಗೆ ಹೋಗ್ತೀನಿ, ಚೆನ್ನೈಗೆ ಹೋಗ್ತೀನಿ. ಈ ಸದ್ಯಕ್ಕೆ ಈ ಪ್ರದೇಶಗಳನ್ನ ಕವರ್ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಒಂದು ಇಮೇಲ್ ಬಂದಿದೆ, ಜಮ್ಮು ಕಾಶ್ಮೀರಲ್ಲಿ ಬಂದು ಒಂದು ಬ್ಲೈಂಡ್ ಸ್ಟೂಡೆಂಟ್ಗೆ ಎಕ್ಸಾಮ್ ಬರೆಯೋಕ್ಕಾಗುತ್ತಾ ಅಂತ ಒಂದು ಇಮೇಲ್ ಇದೆ. ಈಗ ಅದಿನ್ನೂ ರೆಸ್ಪಾಂಡ್ ಮಾಡಿಲ್ಲ, ನಾನು ಗೊತ್ತಿಲ್ಲ. ಮೇ ಬಿ ಐ ಮೈಟ್ ಅಕ್ಸೆಪ್ಟ್ ದ್ಯಾಟ್ ಒನ್ ಆಲ್ಸೋ. ನನಗೆ ಯಾರೇ ಕರೆದ್ರೂ ಇಲ್ಲ ಅಂತ ಮಾತ್ರ ನಾನು ಹೇಳಲ್ಲ, ಎಸ್ಪೆಷಲಿ ಎಕ್ಸಾಮ್ ಬರೆಯೋದಕ್ಕೆ ಮಾತ್ರ. ನನಗೊಂದು ಪ್ಯಾಷನ್, ಇದು ಪ್ಯಾಷನ್ ಅನ್ನೋದಕ್ಕಿಂತ ನಮ್ಮ ನಾಲೆಜು ಡೆವಲಪ್ ಆಗುತ್ತೆ, ಬೇರೆಯವ್ರ ಜೀವನನೂ ಮೇಲಕ್ಕೆ ಹೋಗುತ್ತೆ. ಮೇಡಮ್, ಯಾವ ಭಾಷೆಗಳಲ್ಲೆಲ್ಲ ನೀವು ಎಕ್ಸಾಮ್ ಬರೀತಾ ಇದ್ದೀರಾ? ಸೊ ಮೂಲತಃ ಫಸ್ಟ್ ನಾನು ಶುರು ಮಾಡಿದ್ದು ಕನ್ನಡದಲ್ಲಿ. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಬರಿತೀನಿ ಮತ್ತು ಹಿಂದಿ ಬರಿತೀನಿ. ತದನಂತರ ಈ 3 ಭಾಷೆಗಳು ಬರಿಬೇಕಾದಾಗ ನನಗೆ ಒಂದು ಚಾಲೆಂಜ್ ಬಂದಿದ್ದು ತೆಲುಗು. ಓಕೆ, ಫಸ್ಟ್ ತೆಲುಗು ಬಂದಿದ್ದು, ಆಯಿತಾ, ಆಮೇಲೆ ತಮಿಳ್ ಬಂದಿದ್ದು. ಸೊ ನಾನು ತುಂಬ ಪ್ರೊಫೆಷನಲ್ ಆಗಿ ಬರಿತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ತೆಲುಗು ಮತ್ತು ತಮಿಳ್ ಬರಿತೀನಿ. ಓಕೆ, ಬೇರೆ ರಾಜ್ಯಕ್ಕೆ ಹೋಗಿ. ಓಕೆ, ಅದು ಏನು ಯಾರೂ ಸಿಗಲಿಲ್ಲ ಅನ್ನೋದ್ ಮಟ್ಟಿಗೆ ನನ್ನನ್ನು ಕಾಲ್ ಮಾಡ್ತಾರೆ. ಬಟ್ ಅಫ್ಕೋರ್ಸ್ ಅದಕ್ಕಿಂತ ಮುಂಚೆನೂ ಅಡ್ವಾನ್ಸ್ ಆಗೋರು ಕೇಳ್ತಾರೆ. ನನಗೂ ಟೈಮ್ ಇರಬೇಕಲ್ಲ, ಬಿಕಾಸ್ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ದುಡ್ಕೊಂಡು ತಿನ್ಬೇಕು ನಾನು. ಸೊ ಹಾಗಾಗಿ ನನಗೂ ಒಂದು ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಅಂತ ಇರುತ್ತೆ. ಬಟ್ ಟೈಮ್ ಇದ್ದಾಗ ನಾನು ಖಂಡಿತ ಹೋಗ್ಬಿಟ್ಟು ಬರ್ತೀನಿ. ಓಕೆ ಮೇಡಮ್, ಇವಾಗ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ? ಸೊ ಬೇಸಿಕಲಾಗಿ ನನಗೆ ಸ್ಟೂಡೆಂಟ್ಸು ನನಗೆ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಓಕೆ, ಅವ್ರು ನನಗೆ ಆಲ್ ಟಿಕೆಟ್ ಕಳಿಸ್ತಾರೆ. ಹಾಗಾಗಿ ನಾನು ಅದನ್ನ ನೋಡಿಬಿಟ್ಟು ನಾನು ಕಾಲೇಜ್ ಹತ್ರನೇ ಹೋಗಿ ಮೀಟ್ ಮಾಡ್ತೀನಿ. ಈಗ ಫ್ರೆಂಡ್ಸ್ ಸರ್ಕಲ್ ಇರ್ತಾರೆ. ಈಗ ನಾನು ಒಂದು ಎಕ್ಸಾಮ್ ಬರೆದಿರ್ತೀನಿ ಒಂದು ಸ್ಟೂಡೆಂಟ್ಗೆ, ಆ ಸ್ಟೂಡೆಂಟ್ ಹೋಗಿ ಇನ್ನೊಂದು ಸ್ಟೂಡೆಂಟ್ ಕೇಳ್ತಾರೆ, ಆ ಸ್ಟೂಡೆಂಟ್ ಹೋಗಿ ಇನ್ನೊಂದು ಸ್ಟೂಡೆಂಟ್ ಕೇಳ್ತಾರೆ. ಹೀಗೆ ವರ್ಡ್ ಆಫ್ ಮೌತ್ ಆಗಿ ನಂದು ಎಕ್ಸಾಮ್ ತುಂಬ ಸ್ಕೆಡ್ಯೂಲ್ ಆಗೋಗುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, making of Indian Constitution. Now you tell me. Indian Constitution Indian Constitution is there. It is a largest and lengthiest Constitution. Okay. If ನನಗೆ ಫಸ್ಟು ಡೆಫ್ ಬ್ಲೈಂಡ್ ಅವ್ರಿಗೆ ಹೆಂಗೆ ಬರೆಯೋದು ಅಂತ ಗೊತ್ತಾಗ್ತಾ ಇರಲಿಲ್ಲ.
ಲೈಕ್ ನಾನು ತೆಲುಗು ಅನ್ಸುತ್ತೆ, ಆಂಧ್ರದಲ್ಲಿ ಅನ್ಸುತ್ತೆ. ಆಂಧ್ರಲ್ಲಿ ಹೋದಾಗ ನಾನು ಆ ಸ್ಟೂಡೆಂಟ್ ಕೇಳಿದೆ, ನನಗೆ ಅಷ್ಟೊಂದು ಬರಲ್ಲಮ್ಮ, ಅದು ಸಿಮಿಲರ್ ಟು ಕನ್ನಡನೇ ಇರೋದು ತೆಲುಗು, ಹಾಗಾಗಿ ನೀನು ನನಗೊಂಚೂರು ಹೆಲ್ಪ್ ಮಾಡಿದ್ರೆ ನಾನು ಬರೀತೀನಿ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಬರೀತೀನಿ ಅಂತ. ಸೊ ಆ ವ್ಯಕ್ತಿ ನನ್ನ ಕೈ ಬೆಳ್ಳಿಟ್ಕೊಂಡು ಹಿಂಗೆ ಅಂತ ತೋರಿಸಿ ಅದನ್ನು ನಾನು ಬರೆಯೋಂಗೆ ಕಲ್ತ್ಕೊಂಡು ಇದನ್ನ ನನಗೆ ಇನ್ನೊಂದು ಕ್ಯಾಟಗರಿಗೆ ಪ್ರೋತ್ಸಾಹ ಸಿಕ್ತು. ಯಾವ ಕ್ಯಾಟಗರಿ ಅಂದರೆ ವಿಜುವಲಿ ಇಂಪೈರ್ಡು ಮತ್ತು ಡಮ್ ಅಂಡ್ ಡೆಫ್ ಕಿವುಡರು ಮತ್ತೆ ಮಾತನಾಡೋದು ಕಣ್ಣು ಕಾಣದೇ ಇರೋರು. ಸೊ ನಾನು ಅವ್ರಿಗೆ ಈ ಒಂದು ಪ್ರಾಸೆಸ್ನ ನಾನು ಅವ್ರ ಮೇಲೆ ಪ್ರಯೋಗ ಮಾಡಿ ಆ ವ್ಯಕ್ತಿಗೆ ನಾನು BA MA ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ವಾವ್, ಗ್ರೇಟ್ ಮೇಡಮ್. ನನ್ನ ಕ್ವೆಶ್ಚನ್ ಏನಂದ್ರೆ, ಒಂದು ವರ್ಷಕ್ಕೆ ಎಷ್ಟು ಎಕ್ಸಾಮ್ಸ್ ಬರೀತೀರಾ? ನಾನು ತಿಂಗಳಿಗೆ ಒಂದು 15-20 ಎಕ್ಸಾಮ್ಸ್ ಬರಿತೀನಿ. ಓಕೆ, ಆಯ್ತಾ? ಈ ಜನವರಿಯಲ್ಲೇನೆ ನನಗೆ 6ನೇ ತಾರೀಕು ಸ್ಕೆಡ್ಯೂಲ್ ಆಗಿದ್ದೀನಿ, 8, 9, 10, 11 ಸ್ಕೆಡ್ಯೂಲ್ ಆಗಿದ್ದೀನಿ, 15, 17 ಸ್ಕೆಡ್ಯೂಲ್ ಆಗಿದ್ದೀನಿ, ಮತ್ತು ಇನ್ನೊಂದು 6 ಎಕ್ಸಾಮ್ಸ್ಗೆ 20ನೇ ತಾರೀಕಿಂದ 30th ಅವ್ರಿಗೂ ಸ್ಕೆಡ್ಯೂಲ್ ಆಗಿದ್ದೀನಿ. ಈ ರೀತಿ ನನಗೆ ಎಕ್ಸಾಮ್ಸು ಬರ್ತಾ ಇರ್ತಿದೆ. ನಾನು ಒಂದು ಸ್ಟೂಡೆಂಟ್ನ ತೊಗೊಂಡ್ರೆ ಆ ಸ್ಟೂಡೆಂಟ್ನ ಇನ್ನು ಅವನು ಕಂಪ್ಲೀಟ್ ಮಾಡೋ, ಅವನ ಎಜುಕೇಷನ್ ಕಂಪ್ಲೀಟ್ ಮಾಡೋ ತನಕನೂ ನಾನು ಅವ್ನಿಗೆ ಬರೀತೀನಿ ಎಕ್ಸಾಮ್ಸ್ನ. ಓಕೆ, ಒಂಥರ ಕಮಿಟ್ ಆದಂಗೆ. ಸೊ ನೀವು ಇಮ್ಯಾಜಿನ್, ನಾನು ಈಗ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟಾಗಿ ನಾನು BMS ಕಾಲೇಜಲ್ಲಿ ಒಬ್ರಿಗೆ ನಾನು ಎಕ್ಸಾಮ್ಸ್ ಬರೆದಿದ್ದೆ, BCom ಮತ್ತು MBA ಏನೋ ಎಕ್ಸಾಮ್ಸ್ ಬರೆದಿದ್ದೆ. ಆ ವ್ಯಕ್ತಿ ನನಗೆ ಕಾಲ್ ಮಾಡಿದಾಗ, ನೀನು ಟೋಟಲಾಗಿ ಎಷ್ಟು ಬರೆದಿದ್ದೀರಾ ಗೊತ್ತಾ ಮೇಡಮ್, ನನಗೆ 57 ಎಕ್ಸಾಮ್ಸ್ ಬರೆದಿದ್ದೀರಾ ಅಂತಂದು. ಓ ಮೈ ಗಾಡ್. ಸೊ ಯು ಇಮ್ಯಾಜಿನ್. ಓಕೆ, ಅಂದರೆ ಒಂದ್ಸಲ ಫಿಕ್ಸ್ ಆದರೆ ಮೋಸ್ಟ್ಲಿ ಅವ್ರು ನಿಮ್ಮನ್ನು ಬಿಡಲ್ಲ. ಓಕೆ, ಫಿಕ್ಸ್ ಮಾಡ್ಕೊತಾರೆ. ಫಿಕ್ಸ್ ಅಂತಲ್ಲ, ಓಕೆ, ನಾನು ಟೈಮ್ ಇರಬೇಕು, ನಾನು ಬೇರೆ ಸ್ಟೂಡೆಂಟ್ಸ್ ತೊಗೊಳೋದಕ್ಕೆ ನಾನು ಟೈಮ್ ಇರಬೇಕು. ಸೊ ಕೆಲವೊಂದ್ಸಲಿ ಆ್ಯಡ್ ಆಫ್ ಬರುತ್ತೆ. ಓಕೆ, ನಾನು ಇದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಹೇಳಬೇಕು ಅಂತಂದರೆ, ನಿಮಗೆ ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳಿದ್ದೀನಿ. ಆ್ಯಂಡ್ ಯಲಹಂಕದಲ್ಲಿ 3 ಸ್ಟೂಡೆಂಟ್ಸ್ ಇದ್ದರು. ನಾನು ಒಬ್ಬಳು ಸ್ಟೂಡೆಂಟ್ಸ್ಗೆ ವಿಜುವಲ್ ಇಂಪೈರ್ಡಿಗೆ ಬರೆಯೋಕ್ಕೆ ಹೋಗಿದ್ದೆ. ಅಲ್ಲಿ ಇನ್ನೊಂದು ಡಿಸ್ಲೆಕ್ಸಿಯಾ ಸ್ಟೂಡೆಂಟ್ ಇದ್ರು, ಡಿಸ್ಫಂಕ್ಷನ್ ಸ್ಟೂಡೆಂಟ್ ಇಬ್ಬರು ಇದ್ರು. ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಬಹುದಾ? ಡಿಸ್ಲೆಕ್ಸಿಯಾ ಅಂತಂತಂದರೆ ಅವರಿಗೆ ನರ್ವಸ್ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಆಯಿತಾ? ನರ್ವ್ ಪ್ರಾಬ್ಲಮ್ಸ್ ಇರುತ್ತೆ, ಬರೆಯೋಕ್ಕಾಗಲ್ಲ. ಡಿಸ್ಫಂಕ್ಷನ್ಸ್ ಅಂದರೆ ಈ ಕೈಗೂ ಕಾಲಿಗೂ ಒಂಥರ ಈ ಥರ ಇರುತ್ತೆ, ಬರೆಯೋಕ್ಕೆ ಆಗೋದಿಲ್ಲ ಅವರಿಗೆ. ಸೊ ಆ ಥರದವ್ರಿಗೆ ನಾನು ಎಕ್ಸಾಮ್ಸ್ ಬರಿತೀನಿ, ಆಯಿತಾ? ಈ 2 ಕ್ಯಾಟಗರಿ ಮತ್ತು ಒಂದು ವಿಜುವಲ್ ಇಂಪೈರ್ಡ್ ಸ್ಟೂಡೆಂಟ್ ಕ್ಯಾಟಗರಿಗೆ ನಾನು ಬರಿತಾ ಇದ್ದೆ ಎಲ್ಲಿ ಯಲಹಂಕ ಗೌರ್ಮೆಂಟ್ ಕಾಲೇಜಲ್ಲಿ. ಈವನ್ ಪೇರೆಂಟ್ಸು ಇದ್ದಾರೆ ಇದಕ್ಕೆ ಸಾಕ್ಷಿಯಾಗಿ. ಓಕೆ, ಆ ಪೇರೆಂಟ್ಸ್ ಈ ಹುಡುಗಿಗೆ ಎಷ್ಟು ಟಫ್ ಆಗ್ತಾ ಇದೆ ಪಾಪ ಅಂತ. ಸ್ಕ್ರೈಬ್ ಒಪ್ಕೊಂಡ್ಬಿಟ್ಟಿದ್ದಾರೆ, ಬಂದಿಲ್ಲ. 12 ಗಂಟೆ ಆಗಿದೆ, ಬಂದಿಲ್ಲ. ಏನು ಮಾಡ್ತೀರಾ ಪಾಪ, ಅವ್ರಿಗೊಂದು ವರ್ಷ ಹೋಗ್ಬಿಡುತ್ತೆ. ಹೋಗ್ಬಿಡ್ತು ಅಂತ ಲೆಕ್ಚರರ್ಸ್ ಎಲ್ಲ ಹೇಳಿದ್ರು. ಆಮೇಲೆ ಸರ್ ನನಗೊಂದು ಅವಕಾಶ ಕೊಡಿ, ನಾನು ಟ್ರೈ ಮಾಡ್ತೀನಿ ಅವ್ರಿಗೆ ಎಷ್ಟು ಆದಷ್ಟು ಅಂತ. ಎಷ್ಟು ಫಾಸ್ಟಾಗಿ ಬರಿತಾ ಇದ್ದೀನಿ ಅಂತಂದರೆ ಅವ್ರ ಎಕ್ಸಾಮ್ಸ್, ಒಂದು ಇಂಗ್ಲೀಷ್ ಮೀಡಿಯಮು, ಒಂದು ಕನ್ನಡ ಮೀಡಿಯಮು. ಆ್ಯಂಡ್ ಐ ರೋಟ್ ಒಂದು 1/2 hour ಬಫರ್ ಟೈಮ್ ತೊಗೊಂಡಿದ್ದೀನಿ ಅಷ್ಟೇ ಹೊರತು ಆ 3 ಎಕ್ಸಾಮ್ನು ನಾನೇ ಬರೆದಿದ್ದೀನಿ ಆ ರೂಮಲ್ಲಿ. ಅಂದರೆ ಸೆಪ್ರೇಟ್ ಟೈಮ್ ಕೊಡ್ತಾರಾ ನಿಮಗೆ ಎಕ್ಸ್ಟ್ರಾ? ಎಸ್ ಎಕ್ಸಾಕ್ಟ್ಲಿ. ಸೊ ನಾರ್ಮಲ್ ಸ್ಟೂಡೆಂಟ್ಸ್ಗಿಂತ ಒಂದು 1/2 hour ಬಫರು ಕೊಡ್ತಾರೆ. ಓಕೆ, ಬಟ್ ಸ್ಟಿಲ್ ಒಂದೇ ಥರ ಎಕ್ಸಾಮ್ಸ್ನ 3 ಸ್ಟೂಡೆಂಟ್ಗೆ ಅದು ಸೇಮ್ ಟೈಮ್ ಬರ್ದಿದ್ದೀರಾ? ಸರ್, ಮೇಡಮ್ ಸುಮಾರು 1500ಕ್ಕೂ ಎಕ್ಸಾಮ್ಸನ್ನು ಬೇರೆ ಮಕ್ಳಿಗೋಸ್ಕರ ಬರ್ಕೊಟ್ಟಿದ್ದಾರೆ. ಸೊ ಅವರು ವರ್ಕ್ ಕೂಡ ಮಾಡಿಸಿದ್ದಾರೆ, ಜೊತೆಗೆ ಈ ಥರ ಎಕ್ಸಾಮ್ಸ್ನ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮುಖ್ಯವಾಗಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಸಪೋರ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ರು. ಸೊ ದಯವಿಟ್ಟು ನೀವು ಹೆಂಗೆ ಅವ್ರಿಗೆ ಕೋಆಪ್ರೇಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದಾದರೆ. ಇದು ನನ್ನ ಕೋಆಪ್ರೇಷನ್ ಬಗ್ಗೆ ಅಲ್ಲ, ಪುಷ್ಪ ಅವ್ರ ಕೆಲಸ ಆದಷ್ಟು ಬೇಗ ಮುಗಿಸ್ಬಿಡ್ತಾರೆ. ಓಕೆ, ಬೇರೆಯವರು ಎಷ್ಟು ದಿವಸ ತೊಗೊಳ್ತಾರೋ ಅವರು ಕೆಲವು ಗಂಟೆಗಾಲದಲ್ಲಿ ಮುಗಿಸ್ಬಿಡ್ತಾರೆ. ಓಕೆ, ಸೊ ಮಿಕ್ಕಿದ ಟೈಮ್ ಅವ್ರದ್ದೇ. ಓಕೆ, ಸೊ ಅವ್ರು ಯಾವಾಗ ಬೇಕಾಗಿದ್ರು ಆ ಥರ ಮಾಡ್ಕೋಬೋದು. ಓಕೆ, ಈಗ ಸಾಕಷ್ಟು ಸಲ ಅವರು ರಜೆ ಕೂಡ ತಗೊಳ್ಬೇಕಾದಂಥ ಸಂದರ್ಭಗಳು ಬರುತ್ತೆ. ಸೊ ಅವಾಗ ಕೆಲಸ ಮಾಡೋ ಜಾಗದಲ್ಲಿ ಸಾಕಷ್ಟು ಜನ ಪರ್ಮಿಷನ್ ಕೊಡೋದಿಲ್ಲ. ಸೊ ಬಟ್ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರು ಮಾಡೋ ಕೆಲಸಕ್ಕೆ. ಸೊ ಹಾಗಾಗಿ ನಿಮ್ಮ ಮಾತು ನೋಡಿ, ಕೆಲಸ ಮಾಡೋದು ಎಷ್ಟು ಟೈಮ್ ತೊಗೊಂಡು ಮಾಡ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗೋದು. ಪುಷ್ಪ ಅವ್ರಿಗೆ ಕೊಟ್ಟಿರೋ ಕೆಲಸ ಅವ್ರು ಮಾಡಿಬಿಡ್ತಾರೆ. ಓಕೆ, ನನಗೆ ಕಾನ್ಫಿಡೆನ್ಸ್ ಅಂತೂ ಇದೆ. ನಮ್ಮ ಕಂಪ್ನಿಗೋಸ್ಕರ ಏನು ಮಾಡಬೇಕೋ ಅವ್ರು ಮುಂಚೆನೇ ಮುಗಿಸ್ಬಿಡ್ತಾರೆ. ಓಕೆ, ನಾನು ಏನೂ ಹೇಳೋಗೋದಿಲ್ಲ. ಇನ್ಫ್ಯಾಕ್ಟ್ ಅವರು ಟ್ರಾವೆಲ್ ಮಾಡುವಾಗ ನಂಗೆ ಏನಾದರೂ ಬೇಕಾಗಿದ್ರೂ ಕೋಆರ್ಡಿನೇಟ್ ಮಾಡಿ ಮುಗಿಸ್ಬಿಡ್ತಾರೆ ಕೆಲಸ. ಆ ಥರ ಅವ್ರು ನಮಗೂ ಫ್ರೀಡಮ್ ಕೊಡ್ತಾರಲ್ಲ. ಸೊ ನಮ್ಮ ಟೀಮಲ್ಲಿ ಎಲ್ರಿಗೂ ಅದೇ ಥರ ಫ್ರೀಡಮ್ ಇದೆ. ಕೆಲಸ ಮಾಡೋದು ನೀವು ನಿಮ್ಮ ಟೈಮಲ್ಲಿ ಮಾಡ್ಕೊಂಡ್ಬಿಡಿ,
ಕಂಪ್ನಿಗೆ ಬೇಕಾಗಿರೋ ಟೈಮ್ ಲೈನ್ಸ್ ಒಳಗೆ ಮಾಡ್ಕೊಂಡ್ಬಿಡಿ, ಮಿಕ್ಕಿದ ಟೈಮ್ ನಿಮ್ಮದೇ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೇಡಮ್, ನೀವು ಮಾಡ್ತಿರುವಂತಹ ಸೇವೆಯನ್ನು ಗುರುತಿಸಿ ನಮ್ಮ ರಾಷ್ಟ್ರಪತಿಗಳು ನಿಮಗೆ ನಾರಿ ಶಕ್ತಿ ಅವಾರ್ಡನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾತನಾಡೋದಾದರೆ, ಈ ನಾರಿ ಶಕ್ತಿ ಪುರಸ್ಕಾರ ಅವಾರ್ಡು ಒಂದು ಮಹಿಳೆಗೆ ಅತ್ಯುತ್ತಮವಾದ ಮಹಿಳಾ ಪ್ರಶಸ್ತಿ ಇದು. ಸೊ ಈ ಪ್ರಶಸ್ತಿ ನನಗೆ ಸಿಕ್ಕಿರೋದು ನನಗೆ ಭಾಗ್ಯ ಅನ್ಕೊತೀನಿ. ಬಿಕಾಸ್ ತುಂಬ ಜನದ ಬ್ಲೆಸ್ಸಿಂಗ್ಸ್ ಇದೆ ಇದರಲ್ಲಿ. ಎಸ್ಪೆಷಲಿ ನಮ್ಮ ಮಮ್ಮಿ, ನನ್ನ ಬ್ರದರ್, ನಮ್ಮ ಡ್ಯಾಡಿ ಬ್ಲೆಸ್ಸಿಂಗ್ಸ್ ಜಾಸ್ತಿನೇ ಇದೆ. ಬಿಕಾಸ್ ಅವರೇ ನಂಗೆ ಸಪೋರ್ಟ್ ಮಾಡಿರೋದು. ಈ ನಾರಿ ಶಕ್ತಿ ಪುರಸ್ಕಾರರು ನನಗೆ ಫೆಬ್ರವರಿ 19 ಒಂದು ಕಾಲ್ ಬಂತು. ಮೇಡಮ್, ನೀವು ಅವಾರ್ಡಿ ಆಗಿದ್ದೀರಾ, ನೀವು ಟಿಕೆಟ್ ಬುಕ್ ಮಾಡಬೇಕು ಮಾರ್ಚ್ಗೆ ಅಂತ. ನನಗೆ ಅವಾಗ ಗೊತ್ತಾಗಲಿಲ್ಲ ಏನು ಅಂತ. ಆಮೇಲೆ ಅದು ಆ ಕಾಲ್ ಬಂದಾದಮೇಲೆ ನಂಗೆ ಒಂದಷ್ಟು ಸರ್ಟನ್ ಡಾಕ್ಯುಮೆಂಟ್ಸ್ ಕೇಳಿದರು. ಮತ್ತು ಅವ್ರದ್ದೇ ಆದಂಥ ಒಂದು ವಿಧಾನ ಇದೆ. ಲೈಕ್ ಎಂಕ್ವೈರಿ ಮಾಡೋದು, ಪೊಲೀಸನು ಮನೆಗೆ ಬರ್ತಾರೆ, ಮತ್ತು ಡಿಸ್ಟಿಕ್ ಅಲ್ಲಿರೋ ಜಿಲ್ಲಾಧಿಕಾರಿಗಳು ಅಂತಾರಲ್ಲ ಆ ಥರ ಹೆಡ್ ಅವರುಗಳು ಬಂದು ನಮ್ಮ ಮನೆಗೆ ವಿಸಿಟ್ ಮಾಡಿ ನನ್ನ ಪೇರೆಂಟ್ಸ್ನ ಮಾತಾಡಿಸಿ, ಮತ್ತು ಅದೆಲ್ಲ ಆಗಿದ್ಮೇಲೆ ನನಗೆ ನೀವು ಬುಕ್ ಮಾಡಿ ಟಿಕೆಟ್ನ ಅಂತ ಹೇಳಿ ನಂಗೊಂದು ಕರೆ ಬರುತ್ತೆ. ಆಗ ಆ ಕರೆ ಮುಖಾಂತರ ನಾನು ಟಿಕೆಟ್ ಬುಕ್ ಮಾಡಿ ಅಲ್ಲಿ ಹೋಗಿ ಡೆಲ್ಲಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಿ 7th ಈಸ್ ವಿಮೆನ್ಸ್ ಡೇ, ಮಹಿಳಾ ದಿನಾಚರಣೆ 7ನೇ ತಾರೀಕು. ನನಗೆ 8ನೇ ತಾರೀಕು ಅವಾರ್ಡ್ ಸಿಕ್ಕಿದ್ದು ರಾಷ್ಟ್ರಪತಿ ಭವನಲ್ಲಿ. 9ನೇ ತಾರೀಕು ನಾನು ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರನ್ನ ಭೇಟಿ ಮಾಡಿದ್ದು ಅವ್ರ ರೆಸಿಡೆನ್ಸಲ್ಲಿ. ಓಕೆ, ತುಂಬಾ ಚೆನ್ನಾಗಿತ್ತು. ನನಗೊಂದು ಪ್ರೌಡ್ ಮೂಮೆಂಟ್ ಏನಂದರೆ, ನನ್ನ ತಂದೆ ತಾಯಿಗಳಿಗೆ, ನನ್ನ ಫ್ಯಾಮಿಲಿಗೆ ಖುಷಿ ಇದು. ನಮ್ಮಮ್ಮಂಗಂತ ಇನ್ನೂ ಖುಷಿ, ನನ್ನ ಮಗಳು ಏನೋ ಮಾಡಿದ್ದಾಳೆ, ಸಾಧಿಸಿದ್ದಾಳೆ. ಎಲ್ಲರೂ ಬೈತಾ ಇದ್ರು ನನ್ನ ಮನೇಲಿ. ಆ್ಯಕ್ಚುಲಿ ಇನ್ನೇನು ದುಡ್ಡು ಹಾಕ್ಕೊಂಡು ಹೋಗ್ಬೇಕಾ, ಇಲ್ಲಿಂದ ಅಲ್ಲಿ ಹೋಗ್ತೀಯ, ಹೋಗಿ ಎಕ್ಸಾಮ್ ಬರೀ ದುಡ್ಡು ಬರ್ತೀಯ, ಮನೇಲಿರೋದಕ್ಕೇನು ಅಂತ. ನಾನು ತುಂಬ ಸಲ ನನ್ನ ಬ್ರದರ್ ಎಲ್ಲ ನನ್ನ ಗೇಲಿ ಮಾಡಿದ್ದಾನೆ ಆ ಥರ. ಆದರೆ ಅವ್ನು ಬಂದಾಗ ಅವನಿಗೂ ತುಂಬ ಖುಷಿ ಆಯಿತು. ಬಟ್ ಸದ್ಯಕ್ಕೆ ಇವತ್ತು ನನ್ನ ತಂದೆ ತಾಯಿ, ನನ್ನ ಬ್ರದರ್ ಯಾರೂ ಇಲ್ಲ. ಅಟ್ಲೀಸ್ಟ್ ನನ್ನ ಅವ್ರ ಬ್ಲೆಸ್ಸಿಂಗ್ಸ್ ಇದೆ. ಇದೆಲ್ಲ ಇದೇನೇನು ನನಗೆ ಎಲ್ಲರೂ ಸಿಗ್ತಾ ಇದೆಯೋ ಇದೆಲ್ಲ ಬ್ಲೆಸ್ಸಿಂಗ್ಸ್ ಅವ್ರಿಗೆ ಹೋಗಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ ಅಷ್ಟೇ. ಹಾಯ್, this is my small open kitchen and this is my room where I stay, and this is my computers and my books, and I sleep here. It's a very small tiny house, and I want to show you my puja room also. So this is my puja room. This is my puja room here. So they say, God's blessings is always important for us, and I'm very much a spiritual person, and without doing puja I don't enter outside. And added to this one, this is my parents and my brother's shoes, where I used to do namaskaram and leave whenever I used to go out. And today they are none of them are there, and it is like an emotional moment for me. But I feel that they are there. I take these blessings and then go out every time. And this is my tiny house here. Probably people might think that, okay, this girl is staying in a very huge bungalow, and she's making money. Some people say they make money. See the way I am staying in a small and simple way. ಸೊ ಸುಮಾರು NGOsಗಳು ಕೊಟ್ಟಿರೋಂಥ ನನಗೆ ಈ ಅವಾರ್ಡ್ಸ್ ಇದು. ಸೊ ಸಿ ದಿಸ್ ಇಸ್ ಐವ್ ಜಸ್ಟ್ ಕೆಪ್ಟ್ ಯುವರ್ ಅ ಫ್ಯೂ ಥಿಂಗ್ಸ್. ಸಿ ದಿಸ್ ಇಸ್ ಆಲ್, ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಆಲ್ಸೋ. ಲಯನ್ಸ್ ಕ್ಲಬ್ ಅವ್ರು ಕೊಟ್ಟಿರೋದು, ಮತ್ತು ಕರ್ನಾಟಕ ವುಮೆನ್ಸ್ ಅವಾರ್ಡ್ ಒಂದು ಬಂದಿದೆ. ಎಸ್, yeah, like this I've got certain awards for myself. ಇಡೋಕ್ಕೆ ಜಾಗ ಇಲ್ಲ ನನಗೆ, ಬಟ್ I'm trying to manage it, and just kept in small room ಅಲ್ಲಿ ಒಂದಿಷ್ಟು. ನೋಡ್ರಿ, ಇಲ್ಲೊಂದಷ್ಟಿದೆ. ಇದು ನನ್ನ ಡ್ಯಾಡಿ. This is my father. ಸೊ ಅದು ನನಗೆ TV9 ಅವ್ರು ಕೊಟ್ಟಿದ್ದು, ಕರುನಾಡ ನಕ್ಷತ್ರ. ಅದು ನನಗೆ ಅವಾರ್ಡ್ ಬರೋದಕ್ಕಿಂತ ಮುಂಚೆನೇ ಕೊಟ್ಟಿದ್ದವರು. ಐ ಥಿಂಕ್ ಅವರೇ ಫಸ್ಟ್ ನನ್ನ ರೆಕಗ್ನೈಸೇಷನ್ ಮಾಡಿದ್ದು. ತದನಂತರ ಒಂದಷ್ಟು NGOs. ಇದು ನನಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದಿದ್ದು. ಈಗೊಳ್ಳಿ ಇದು. ಆ್ಯಂಡ್ ಎಸ್, ಸರ್ಟನ್ NGOs ಅವರೆಲ್ಲ ರೆಕಗ್ನೈಸ್ ಮಾಡಿದ್ದಿದ್ದು. ಇಲ್ಲೊಂದಷ್ಟಿದೆ ನೋಡಿ. ಇದು ಕರ್ನಾಟಕ ಬುಕ್ಸ್ ಆಫ್ ರೆಕಾರ್ಡ್ಸ್ದು. ಆ್ಯಂಡ್
ದೆನ್ ದೇರ್ ಲಾಟ್ ಆಫ್ ಬಿ ಕ್ಲಿಪ್ ಅವರು ನನಗೆ ಅವಾರ್ಡ್ ಕೊಟ್ಟಿರೋದು. ಇದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಇದು ಸರ್ಟಿಫಿಕೇಟ್ ಆಫ್ ಆನರ್. ಇದು ಓಕೆ. ಆ್ಯಂಡ್ ಇದು ಬಂದು ಟೆಡೆಕ್ಸ್ದು. ಇದು ಟೆಡೆಕ್ಸ್ದು ಅವರು ಸ್ಟೂಡೆಂಟ್ ಡ್ರಾ ಮಾಡಿರೋದು. ಇದು ವಾವ್, ಬ್ಯೂಟಿಫುಲ್ ಆಗಿದೆ ಮಾಡಿ. ಯಾ, ದೇರ್ ಇಸ್ ಸ್ಟಿಲ್ ಲೈನ್ಡ್ ಅಪ್ ಫ್ಯೂ ಮೋರ್ ಈ ವರ್ಷ. Hi, this is my office desk, and I'm just working here. And I love keeping books and reading books. The books like this, The Psychology of Money, where you can get a lot into finance and read more about finance and how you can save your money. So sort of books I'm reading, and yes, this is one what they don't teach you at a Harvard Business School, and what you can learn it. Sort of this kind of books as I keep reading, and I'm here in office today. And yes, there's a part saying ಅಲ್ವಾ, ನಮಗೆ ತಿನ್ನೋದಕ್ಕೆ ದುಡಿಯೋದಕ್ಕೆ ಒಂದು ಮಾರ್ಗ ಬೇಕು, ಅದು ಇದು ನನಗೆ ಕೆಲಸ. ಬಟ್ ನನ್ನ ಪ್ಯಾಷನ್ ಇರೋದು ಎಕ್ಸಾಮ್ ಬರೆಯೋದು. ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ? ಐ ನೋ ಟು ಸ್ಪೀಕ್ ತಮಿಳ್, ತೆಲುಗು, ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ. ಈಗ ಮಲಯಾಳಂ ಒಂಚೂರು ಕಲಿತಾ ಇದ್ದೀನಿ ಬರೆಯೋದಕ್ಕೆ. ಬಿಕಾಸ್ ಕೇರಳ, ನಾನು ಒಂದೇನು ಪ್ಲೇಸು ಕೇರಳದಲ್ಲಿ ಬರೆದಿಲ್ಲ ನಾನು ಇನ್ನೂ ಯಾವ ಎಕ್ಸಾಮ್ಸ್ನು. ಐ ಆಮ್ ಜಸ್ಟ್ ಪ್ಲಾನಿಂಗ್ ಟು ಲರ್ನ್ ಮಲಯಾಳಂ. ಒನ್ ವರ್ಡ್ ಗೂಗಲಲ್ಲಿ ಕಲಿತಾ ಇದ್ದೀನಿ ಈಗ. ಓಕೆ, ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಇಂಟರ್ವ್ಯೂ ಮಾಡಿದ್ದು ನನಗೆ ಕೂಡ ಬಹಳ ಖುಷಿ ಆಯಿತು ಮೇಡಮ್, ತಮ್ಮನ್ನು ಭೇಟಿ ಮಾಡಿ. ಸೊ ಇಷ್ಟೊತ್ತವರೆಗೆ ಸಮಯ ಕೊಟ್ಟು ನನಗೆ ಸಂದರ್ಶನ ಕೊಟ್ಟಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ವೆನ್ ವಿ ಆರ್ ವೇಸ್ಟಿಂಗ್ ಸಮ್ ಟೈಮ್ ಜಸ್ಟ್ ಲೈಕ್ ದಟ್, ಲೈಕ್ ಗಾಸಿಪಿಂಗ್ ಆ್ಯಂಡ್ ಜಸ್ಟ್ ಗೋಯಿಂಗ್ ಆ್ಯಂಡ್ ಟೆಲಿಂಗ್ ಅಬೌಟ್ ಅವ್ರ ಮೇಲೆ ಹೇಳೋ ಬದಲು ಇಂಥವ್ರಿಗೆ ಆ ಟೈಮ್ ಕೊಟ್ಟರೆ ಅವ್ರ ಜೀವನನೂ ಉದ್ಧಾರ ಆಗುತ್ತೆ. ಬಟ್ ಪ್ಲಸ್ ಆ್ಯಡೆಡ್ ಟು ದಟ್ ಯು ವಿಲ್ ಆಲ್ಸೋ ಹ್ಯಾವ್ ಅ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಓಕೆ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ ಎಲ್ಲ ಎಕ್ಸಾಮ್ಸ್ಗಳಿಗೆ ಕೂಡ. ಹಾಗೂ ವಾಲಂಟ್ರಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ, ಮತ್ತು ಇನ್ನಷ್ಟು ಹೆಚ್ಚು ಕೆಲಸಗಳನ್ನು ಮಾಡುವಂಥ ಶಕ್ತಿ ಆ ದೇವರು ನಿಮಗೆ ಕೊಡಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.